ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಕ್ಷೇಮವಾಗಿದ್ದೀರಾ? ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ದೇವರು ಸಜೀವವುಳ್ಳವನು, ಆತನು ನಮ್ಮನ್ನು ಎಲ್ಲಾ ವಿಷಯದಲ್ಲೂ ಬಲಪಡಿಸುವ ದೇವರಾಗಿದ್ದಾನೆ. ಭಕ್ತನಾದ ಪೌಲನು ಹೇಳಿದ ಹಾಗೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಆ ಮಾತನ್ನು ನಾವು ಅನುದಿನವೂ ಕೂಡ ಹೇಳಿಕೊಳ್ಳಬೇಕು. ದೇವರು ನಮ್ಮನ್ನು ಬಲಪಡಿಸುತ್ತಾ ಇರುವುದರಿಂದ ನಾವು ಯಾವುದನ್ನು ಕೂಡ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವರು. ನಮ್ಮ ಸಾಮರ್ಥ್ಯವನ್ನು ಕೇವಲ ದೇವರಿಂದಲೇ ಹೊಂದಿದ್ದೇವೆ ಎಂಬುದಾಗಿ ನಂಬಿ ಆತನನ್ನು ನಾವು ಸ್ತುತಿಸಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಆ ದಿನವೆಲ್ಲವೂ ಕೂಡ ದೇವರನ್ನು ಮಹಿಮೆಪಡಿಸುವಂತೆ, ಆತನನ್ನು ಘನಪಡಿಸುವಂತೆ, ಆತನ ವಾಗ್ದಾನಗಳನ್ನು ನಾವು ನೆನಪಿಸಿಕೊಳ್ಳುವುದಾದರೆ, ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಯಲ್ಲಿ ದೇವರ ವಾಗ್ದಾನವನ್ನು ಇಟ್ಟುಕೊಳ್ಳುವುದಾದರೆ ದೇವರಿಂದ ಆಶೀರ್ವದಿಸಲ್ಪಡುತ್ತೇವೆ. ಪ್ರತಿದಿನ ಒಂದು ವಾಗ್ದಾನದ ಮೂಲಕವಾಗಿ ದೇವರು ನಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ, ದರ್ಶಿಸುತ್ತಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು 73ನೇ ಕೀರ್ತನೆ 24ನೇ ವಾಕ್ಯವನ್ನು ಓದೋಣ. ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ಯು ಶಾಲ್ ಗೈಡ್ ಮೀ ವಿತ್ ಯೋರ್ ಕೌನ್ಸಿಲ್ ಅಂಡ್ ಆಫ್ಟರ್ವರ್ಡ್ ರಿಸೀವ್ ಮೀ ಟು ಗ್ಲೋರಿ. ಆಸಾಫನೆನ್ನುವಂತಹ ದೈವ ಸೇವಕನು ಬರೆದಂತಹ ಕೀರ್ತನೆ. ಕೀರ್ತನೆಗಳ ಪುಸ್ತಕವನ್ನು ಮತ್ತೆ 5 ಭಾಗವಾಗಿ ಅದನ್ನು ವಿಭಾಗಿಸಿದ್ದಾರೆ ಅಲ್ವಾ? ತೃತೀಯ ಭಾಗ ಅಂದರೆ ಥರ್ಡ್ ಬುಕ್ 73ನೇ ಕೀರ್ತನೆಯಿಂದ ಆರಂಭವಾಗುತ್ತದೆ. ಆಸಾಫನೆನ್ನುವಂತಹ ದೈವ ಸೇವಕನ ಕೀರ್ತನೆಯನ್ನು ಬರೆಯುತ್ತಾರೆ. ಅರಸನಾದ ದಾವೀದನು ಅದ್ಭುತವಾದ ಕೀರ್ತನೆಯನ್ನು ಬರೆಯುತ್ತಾರೆ. ಆ ನಂತರ ಆಸಾಫನೆನ್ನುವಂತಹ ದೈವ ಸೇವಕನನ್ನು ಬಲವಾಗಿ ಉಪಯೋಗಿಸಿಕೊಂಡು ತನ್ನ ಪ್ರೇರೇಪಣೆಯಿಂದ ಅದ್ಭುತವಾದ ವಿಷಯವನ್ನು ಅವರು ಕೀರ್ತನೆಯಲ್ಲಿ ಬರೆಸಿದ್ದಾರೆ. ಈ 73ನೇ ಕೀರ್ತನೆಯಲ್ಲಿ ನಾವೊಂದು ವಿಷಯವನ್ನು ಗಮನಿಸುತ್ತಾ ಇದ್ದೇವೆ. ಅದು ಏನೆಂದರೆ ಎ ಕ್ರೈಸಿಸ್ ಆಫ್ ಫೇತ್. ಆತನ ನಂಬಿಕೆಗೆ ಒಂದು ಪರೀಕ್ಷೆ, ಒಂದು ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದಾನೆ. ತನ್ನ ಸುತ್ತಲಿರುವಂತವರೆಲ್ಲರೂ ಕೂಡ ನೋಡುವಾಗ, ಭಕ್ತಿಹೀನರು ವೃದ್ಧಿಯಾಗುತ್ತಾ ಇರುವಾಗ, ಭಕ್ತಿಹೀನರು ಅಭಿವೃದ್ಧಿಯನ್ನು ಹೊಂದುವುದನ್ನು ನೋಡುವಾಗ ಆಸಾಫನಿಗೆ ಬಹಳ ಬಾಧೆ ಉಂಟಾಯಿತು. ಮನಸ್ಸಿನಲ್ಲಿ ಬಹಳ ಬೇಸರಗೊಂಡರು. ದೇವರ ಸನ್ನಿಧಿಗೆ ಬಂದು ಆತನ ಸನ್ನಿಧಿಗೆ ಮೊರೆ ಇಟ್ಟನು. ಆ ನಂತರವಾಗಿ ಯಾವಾಗ ದೇವರ ಬಳಿಗೆ ಬಂದರೋ, ಆತನ ಮೌಲ್ಯವನ್ನು ಯಾವಾಗ ತಿಳಿದುಕೊಂಡನೋ, ದೇವರ ದೃಷ್ಟಿಯಲ್ಲಿ ತನ್ನ ಸ್ಥಾನ ಏನೆಂಬುದಾಗಿ ತಿಳಿದುಕೊಂಡಾಗ ಆಗ ದೇವರನ್ನು ಸ್ತುತಿಸುವುದಕ್ಕೆ ಆರಂಭಿಸಿದನು. ಅನೇಕ ಸಾರಿ ನಾವು ಕೂಡ ಹಾಗೆ ನಮಗೆ ಕೊಡಲ್ಪಟ್ಟಂತ ರಕ್ಷಣೆಯನ್ನು ಗುರುತಿಸದೆ, ಕರ್ತನು ಇದುವರೆಗೂ ನಮ್ಮನ್ನು ನಡೆಸಿದಂತಹ ವಿಧಾನವನ್ನು ಗುರುತಿಸದೆ, ಸುತ್ತಲಿರುವಂತವರನ್ನು, ನೆರೆಹೊರೆಯವರನ್ನು ಅಥವಾ ಯಾರ್ಯಾರನ್ನು ನೋಡಿ ಬೇಸರಗೊಳ್ಳುತ್ತೇವೆ. ಕೆಲವು ಸಾರಿ ದುಃಖ ಪಡುತ್ತೇವೆ. ನಾನಿಷ್ಟು ಭಕ್ತಿಯುಳ್ಳವನಾಗಿದ್ದೇನಲ್ವಾ, ನಾನಿಷ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇನಲ್ಲ, ನಾನಿಷ್ಟು ವಾಕ್ಯವನ್ನು ಓದುತ್ತಾ ಇದ್ದೇನಲ್ವಾ, ನಾನು ನಂಬಿಕೆಯಿಂದ ದೇವರು ಹಿಂಬಾಲಿಸುತ್ತಾ ಇದ್ದೇನಲ್ವಾ, ಯಾಕೆ ನನಗೆ ಕಷ್ಟ? ಅವರಿಗೆ ಯಾಕೆ ಆಶೀರ್ವಾದ? ನನಗೆ ಯಾಕೆ ಇಕ್ಕಟ್ಟು ಆಗಬೇಕು? ಯಾಕೆ ಅವರು ಅಷ್ಟು ಡೆವಲಪ್ ಆಗಬೇಕು? ದೇವರು ಯಾಕೆ ಅವರನ್ನು ಅಷ್ಟಾಗಿ ಆಶೀರ್ವದಿಸಬೇಕೆನ್ನುವಂತಹ ಆ ಆಲೋಚನೆಯನ್ನು ಕೆಲವು ಸಾರಿ ನಾವು ಆಚೆ ಹೇಳದೇ ಇದ್ದರೂ ನಮ್ಮ ಹೃದಯದಲ್ಲಿ ಆಗಾಗ್ಗೆ ಅದು ಬರುತ್ತಾ ಇರುತ್ತದೆ. ಎಕ್ಸಾಕ್ಟ್ ಆಗಿ ಆಸಾಫನು ಕೂಡ ಅದೇ ಸಿಚುವೇಶನ್ ಅಲ್ಲಿ ಹೋಗುತ್ತಾ ಇರುವಾಗ ದೇವರು ತನ್ನ ಭವಿಷ್ಯತ್ತನ್ನು, ತನಗೆ ಕೊಡಲ್ಪಟ್ಟಂತಹ ಶ್ರೇಷ್ಠವಾದ ವಿಷಯವನ್ನು ಪ್ರಕಟಿಸುವಾಗ ಆಸಾಫನು ದೇವರನ್ನು ಸ್ತುತಿಸುವುದಕ್ಕೆ ಆರಂಭಿಸಿದನು. ಅದರಲ್ಲಿ ಒಂದು ಅದ್ಭುತವಾದ ವಿಷಯ ಏನೆಂದರೆ, ನಿಮ್ಮ ಆಲೋಚನೆಯಿಂದ ನೀವು ನನ್ನನ್ನು ನಡೆಸುತ್ತೀರಾ ದೇವ. ಯು ವಿಲ್ ಗೈಡ್ ಮೀ ವಿತ್ ಯುವರ್ ಕೌನ್ಸಿಲ್. ಕೌನ್ಸಿಲ್ ಎನ್ನುವಂತಹ ಮಾತು ಇಬ್ರಿಯ ಭಾಷೆಯಲ್ಲಿ ಎಟ್ಸಾ ಎನ್ನುವಂತಹ ಪದವು ಉಪಯೋಗಿಸಲ್ಪಟ್ಟಿದೆ. ಎಟ್ಸಾ ಎನ್ನುವಂತಹ ಮಾತಿಗೆ ಅರ್ಥ ಏನೆಂದರೆ ನೋಯಿಂಗ್ ಗಾಡ್ಸ್ ಪರ್ಪಸ್. ಆತನ ಆಲೋಚನೆಯಲ್ಲಿ ನಡೆಸುತ್ತಾ ಇದ್ದಾರೆ. ಅದರ ಅರ್ಥ ಏನೆಂದರೆ ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕೆ. ನಿಮಗೆ ಒಂದು ವಿಷಯ ಗೊತ್ತಾ ದೇವರ ಮಕ್ಕಳೇ? ಈ ಲೋಕದಲ್ಲಿ ನೀವು ಹಾಗೂ ನಾನು ಯಾತಕ್ಕಾಗಿದ್ದೇವೆ ಗೊತ್ತಾ? ದೇವರು ನಮ್ಮನ್ನು ಯಾಕೆ ರಕ್ಷಿಸಿದ್ದಾರೆ ಗೊತ್ತಾ? ಈ ಲೋಕದಲ್ಲಿ ಯಾಕೆ ದೇವರು ನಮ್ಮನ್ನು ಇಟ್ಟಿದ್ದಾರೆ ಗೊತ್ತಾ? ಆತನ ಉದ್ದೇಶವನ್ನು ನಮ್ಮ ಮೂಲಕವಾಗಿ ನೆರವೇರಿಸಬೇಕೆನ್ನುವುದೇ ದೇವರ ಆಲೋಚನೆ. ಒಬ್ಬ ಕ್ರೈಸ್ತನ ತವಕ, ಒಬ್ಬ ಕ್ರೈಸ್ತನ ಆಲೋಚನೆ, ಒಬ್ಬ ಕ್ರೈಸ್ತನ ಗುರಿಯು ಏನಾಗಿರಬೇಕು ಅಂದರೆ, ಕರ್ತನೆ, ನನ್ನ ಚಿತ್ತವಲ್ಲ, ನನ್ನ ಉದ್ದೇಶವಲ್ಲ, ನನ್ನ ಜೀವಿತದ ಮೂಲಕವಾಗಿ ನಿಮ್ಮ ಚಿತ್ತವು, ನಿಮ್ಮ ಉದ್ದೇಶವು ನೆರವೇರಲ್ಪಡಬೇಕು. ಕಂಪ್ಲೀಟ್ ಸಬ್ಮಿಷನ್ ಎನ್ನುವಂಥದ್ದು ಯಾವಾಗ ನಿಮ್ಮ ಜೀವಿತದಲ್ಲಿ ಇರುತ್ತದೋ ದೇವರು ತನ್ನ ಪ್ರಣಾಳಿಕೆಯನ್ನು ನಿಮ್ಮ ಮೂಲಕವಾಗಿ ನೆರವೇರಿಸುತ್ತಾರೆ. ನಾನು ಹೇಳುತ್ತೇನೆ ದೇವರ ಮಕ್ಕಳೇ, ಅದು ಬಹಳ ಆಶೀರ್ವಾದಕರವಾದ ಜೀವಿತ, ಬಹಳ ಉನ್ನತವಾದ ಜೀವಿತ. ನಿಮ್ಮ ಆಲೋಚನೆಗನುಸಾರವಾಗಿ ನಮ್ಮನ್ನು ನಡೆಸಿರಿ. ನೀವು ಆಲೋಚನೆಗೋಸ್ಕರವಾಗಿ ಎದುರು ನೋಡುತ್ತಾ ಇದ್ದೀರಾ? ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದೀರಾ? ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕೆಂದು ನಿಮ್ಮ ಜೀವಿತದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀನು ಹೋಗುತ್ತಾ ಇದ್ದೀಯಾ? ನಿನಗೆ ಆಲೋಚನೆ ಹೇಳುವವರು ಯಾರೂ ಇಲ್ಲ, ಯಾರೊಬ್ಬರು ಕಾಣಿಸುತ್ತಾ ಇಲ್ಲ. ಏನು ಮಾಡಬೇಕು ಈ ಸಮಯದಲ್ಲಿ? ಏನು ಮಾಡಿದ್ರೆ ಸರಿ ಹೋಗುತ್ತದೆ ಅಂದರೆ ದೇವರ ಬಳಿಗೆ ಬಾ.
ಆತನ ಪಾದದ ಬಳಿಗೆ ಬಾ. ಆತನು ನಿನಗೆ ಆಲೋಚನೆಯನ್ನು ಹೇಳುವಾತನು. ವಾಕ್ಯದಲ್ಲಿ ಅನೇಕ ಮಾತುಗಳಿದೆ. ದೇವರ ಆಲೋಚನೆಯು ಸದಾಕಾಲವು ನಿಲ್ಲುತ್ತದೆ ಎಂದು ಹೇಳುತ್ತಾರೆ. 16ನೇ ಕೀರ್ತನೆಯನ್ನು ಓದುವುದಾದರೆ, ನನ್ನ ಆಲೋಚನಾ ಕರ್ತನಾದ ದೇವರನ್ನು ನಾನು ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ ಕೀರ್ತನಗಾರನು ಹೇಳುತ್ತಾನೆ. ಆತನು ಯಾವ ಕರ್ತನು? ಆಲೋಚನಾ ಕರ್ತನು. ಜೋಯಿಸರು ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರ, ಕರ್ತನಿಗೆ ನಮಸ್ಕಾರ ಮಾಡಿದ ನಂತರ, ದೇವರು ಅವರಿಗೆ ಇನ್ನೊಂದು ಮಾರ್ಗದಲ್ಲಿ ಹೋಗುವುದಕ್ಕೆ ಆಲೋಚನೆ ಹೇಳಿದರು. ಆದ್ದರಿಂದ ಅವರು ತಮ್ಮ ಗುರಿಯನ್ನು ತಲುಪಿದರು. ಅವರ ಆಲೋಚನೆಗೆ ಅನುಸಾರವಾಗಿ ಮತ್ತೆ ಹೆರೋದನ ಬಳಿಗೆ ಹೋಗಿದ್ದರೆ, ಜೋಯಿಸರು ಬಹಳ ಇಕ್ಕಟ್ಟಿಗೆ ಗುರಿಯಾಗುತ್ತಾ ಇದ್ದರು. ಅವರು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುತ್ತಾ ಇದ್ದರು. ಆದರೆ ದೇವರು ನಡೆಸಿದರು. ದೇವರು ನಿಮ್ಮನ್ನು ನಡೆಸುವಂತಹ ವಿಧಾನ ಬಹಳ ಉನ್ನತವಾದದ್ದು. ನೀನು ಮಾಡಬೇಕಾದ ಕೆಲಸ ಏನೆಂದರೆ, ನಿನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ದೇವರನ್ನೇ ಅವಲಂಬಿಸಬೇಕು. ಅನೇಕ ಸಾರಿ ನಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೇ ನಾವು ಅವಲಂಬಿಸಿ ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡು ಕಷ್ಟಕ್ಕೆ ಗುರಿಯಾಗುತ್ತೇವೆ, ಅಥವಾ ದುಷ್ಟರ ಆಲೋಚನೆಗೆ ಅನುಸಾರವಾಗಿ ನಡೆಯುತ್ತೇವೆ. ಮೊದಲ ಕೀರ್ತನೆಯಲ್ಲಿ ಅದನ್ನೇ ಹೇಳುತ್ತಾರೆ ಅಲ್ವಾ, ದುಷ್ಟರ ಆಲೋಚನೆಯ ಪ್ರಕಾರ ನೀನೇನ್ ಮಾಡಬಾರದು, ನಡೆಯಬಾರದು. ಕೆಲವರು ತಮ್ಮ ಮೂರ್ಖತನದ ನಿಮಿತ್ತವಾಗಿ ನಡೆಯುತ್ತಾರೆ, ತಮ್ಮ ಹೃದಯದಲ್ಲಿ ಹುಟ್ಟುವಂತಹ ಮೂರ್ಖತೆ. ಕೆಲವರು ದುಷ್ಟರ ಆಲೋಚನೆಯ ಪ್ರಕಾರವಾಗಿ ನಡೆಯುವಂತವರಾಗಿರುತ್ತಾರೆ. ಆದ್ದರಿಂದಲೇ ತೀವ್ರವಾದ ನಷ್ಟಕ್ಕೆ ಗುರಿಯಾಗುತ್ತಾರೆ. ನಿಮ್ಮನ್ನು ಗೈಡ್ ಮಾಡುತ್ತಾ ಇರುವಂತವರು ಯಾರು? ನಿನ್ನನ್ನು ನಡೆಸುತ್ತಾ ಇರುವಂತವ್ರು ಯಾರು? ದೇವರೇ ಆಗಿದ್ದರೆ, ಆತನ ಆಲೋಚನೆಯನ್ನು ನೀನು ಸ್ವೀಕರಿಸುವುದಾದರೆ, ಪರಿಶುದ್ಧಾತ್ಮನ ಮೂಲಕವಾಗಿ ನೀನು ಗೈಡ್ ಮಾಡಲ್ಪಡುವುದಾದರೆ, ಅದಕ್ಕಿಂತ ಆಶೀರ್ವಾದ ಇನ್ನೊಂದಿಲ್ಲ. ಈ ದಿನ ದೇವರು ತನ್ನ ಆಲೋಚನೆ ಪ್ರಕಾರವಾಗಿ ನಿನ್ನನ್ನು ನಡೆಸಲಿದ್ದಾರೆ. ಕೆಲವು ಸಾರಿ ನೀನು ಊಹಿಸುವುದಕ್ಕಿಂತಲೂ, ನೀನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಅದು ಸೇವಕರ ಮೂಲಕವಾಗಿರಬಹುದು, ವಾಕ್ಯದ ಮೂಲಕವಾಗಿರಬಹುದು. ದೇವಾದಿ ದೇವನು ತಮ್ಮ ಉದ್ದೇಶ ನಿಮಗೆ ಪ್ರಕಟಿಸುವಾಗ ಆತನ ಮಾತಿಗೆ ನೀವು ವಿಧೇಯರಾಗುವುದಾದರೆ, ದೇವರು ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ನೂತನವಾದ ಕಾರ್ಯವನ್ನು ಮಾಡುತ್ತಾರೆ. ಅಂತಹ ಕೃಪೆ ದೇವರು ನಿಮಗೆ ಕೊಡಬೇಕೆಂದು, ನೀವೆಲ್ಲರೂ ದೇವರ ಆಲೋಚನೆ ಪ್ರಕಾರ ನಡೆಸಲ್ಪಡಬೇಕೆಂದು, ದೇವರ ಮಹಿಮೆಯಿಂದ ತುಂಬಲ್ಪಡಬೇಕೆಂಬುದಾಗಿ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ಕಣ್ಣು ಮುಚ್ಚಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಇದುವರೆಗೂ ನೀವು ನಮ್ಮೊಂದಿಗೆ ಮಾತನಾಡಿದಂತ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ಸಂದೇಶದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ, ಸ್ಥಿರಪಡಿಸಿ, ನೂತನಪಡಿಸುತ್ತಾ ಇರುವಂತಹ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರ, ವಂದನೆಯನ್ನು ಹೇಳುತ್ತೇವೆ. ನೀವು ಸ್ತುತಿ ಪಾತ್ರನು, ಸ್ತೋತ್ರಕ್ಕೆ ಅರ್ಹನು ಅಪ್ಪ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನದಲ್ಲಿ ನಿಮ್ಮ ವಾಗ್ದಾನ ಸಂದೇಶವನ್ನು ಕೇಳಿ ನಿಮ್ಮ ಆಲೋಚನೆಯ ಪ್ರಕಾರ ನಡೆಸಲ್ಪಡಬೇಕೆಂದು ಕೋರುತ್ತಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ನಡೆಸಿರಿ ಅಪ್ಪ. ನಿಮ್ಮ ಮಹಿಮೆಯಿಂದ ತುಂಬಿಸಿ ಅದ್ಭುತವನ್ನು ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ, ಅನಾರೋಗ್ಯದಲ್ಲಿರುವವರನ್ನು ಸ್ವಸ್ಥಪಡಿಸಿರಿ, ಇಕ್ಕಟ್ಟಿನಲ್ಲಿರುವವರಿಗೆ ಸಹಾಯ ಮಾಡಿ. ನಿಮ್ಮ ಮಹಿಮೆಯುಳ್ಳ ಕಾರ್ಯ ಅವರ ಜೀವಿತದಲ್ಲಿ ನಡೆಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. God bless you, dear friends. Have a wonderful day.